ನಾವೆಲ್ಲರೂ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಎದುರಿಸ್ತಾನೇ ಇರ್ತೀವಿ ಅಲ್ವಾ? ಕೆಲವು ಚಿಕ್ಕದಾಗಿರುತ್ತೆ, ಕೆಲವು ದೊಡ್ಡದು. ಆದ್ರೆ ನಾವು ಆ ಸಮಸ್ಯೆಗಳನ್ನ ಹೇಗೆ ನೋಡ್ತೀವಿ ಅನ್ನೋದ್ರಲ್ಲೇ ಎಲ್ಲವೂ ಅಡಗಿದೆ. ನಮ್ಮ ಯೋಚನಾ ಲಹರಿಯಲ್ಲೇ ಒಂದು ಚಿಕ್ಕ ಬದಲಾವಣೆ ಮಾಡ್ಕೊಂಡ್ರೆ ಸಮಸ್ಯೆ ಪರಿಹಾರದ ದಾರಿನೇ ಸಂಪೂರ್ಣವಾಗಿ ಬದಲಾಗಬಹುದು. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಸರಿ, ಒಂದು ಸಾಮಾನ್ಯ ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳಿ. ಯಾವುದೋ ಒಂದು ಬಿಸ್ನೆಸ್ನಲ್ಲಿ ಒಬ್ಬ ಗ್ರಾಹಕರಿಗೆ ಏನೋ ಒಂದು ಸಮಸ್ಯೆ ಆಗಿದೆ. ಬಹುಶಃ ಅವ್ರು ತಗೊಂಡ ಪ್ರಾಡಕ್ಟ್ ಕೆಟ್ಟೋಗಿರಬಹುದು, ಅಥವಾ ಅವರಿಗೆ ಸಿಕ್ಕ ಸೇವೆಯಲ್ಲಿ ಏನೋ ತೊಂದರೆ ಇರಬಹುದು. ಈ ಥರ ಆದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಹೇಗಿರುತ್ತೆ? ಹೌದು, ತಕ್ಷಣಕ್ಕೆ ಆ ಒಬ್ಬ ಗ್ರಾಹಕರ ಸಮಸ್ಯೆನ ಬಗೆಹರಿಸೋದು ಅಲ್ವಾ? ಒಂದು ಸಮಸ್ಯೆ ಇದೆ, ಅದಕ್ಕೊಂದು ಪರಿಹಾರ ಕೊಟ್ಬಿಡೋಣ, ಕೆಲಸ ಮುಗೀತು ಅಂತ ಅನ್ಸತ್ತೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಾವು ನಿಜವಾಗ್ಲೂ ಸಮಸ್ಯೆನ ಬಗೆಹರಿಸ್ತಾ ಇದ್ದೀವಾ ಅಥವಾ ಸುಮ್ನೆ ಮೇಲ್ನೋಟಕ್ಕೆ ಅದನ್ನ ಮುಚ್ಚಾಕ್ತಾ ಇದ್ದೀವಾ? ಇದನ್ನೇ ರೋಗ ಲಕ್ಷಣದ ಬಲೆ ಅಂತ ಕರೆಯೋದು. ಅಂದ್ರೆ ನಾವು ಸಮಸ್ಯೆಯ ಮೂಲ ಕಾರಣ ಏನು ಅಂತ ಹುಡ್ಕೋಕ್ ಹೋಗಲ್ಲ, ಬದಲಿಗೆ ಮೇಲೆ ಕಾಣುವ ಲಕ್ಷಣಕ್ಕೆ ಮಾತ್ರ ಚಿಕಿತ್ಸೆ ಕೊಡ್ತೀವಿ. ಇದು ಹೇಗಪ್ಪ ಅಂದ್ರೆ, ತಲೆನೋವು ಬಂದಾಗ ಮಾತ್ರೆ ತಗೊಂಡ ಹಾಗೆ. ನೋವು ಕಮ್ಮಿ ಆಗ್ಬಹುದು, ಆದ್ರೆ ಆ ತಲೆನೋವು ಮೊದಲಿಗೆ ಯಾಕೆ ಬಂತು ಅಂತ ನಾವು ಯೋಚಿಸೋದೇ ಇಲ್ಲ. ಹಾಗಾದ್ರೆ ಈ ಬಲೆಯಿಂದ ಹೊರಗೆ ಬರೋದು ಹೇಗೆ? ಉತ್ತರ ಅಂದುಕೊಂಡಷ್ಟು ಕಷ್ಟವೇನಲ್ಲ. ಅದಕ್ಕೆ ಮಾಡ್ಬೇಕಾಗಿರೋದು ಇಷ್ಟೇ: ಝೂಮ್ ಔಟ್ ಮಾಡೋದು. ಅಂದ್ರೆ ತಕ್ಷಣಕ್ಕೆ ಕಾಣ್ತಿರೋ ಸಮಸ್ಯೆಯಿಂದ ಒಂದು ಹೆಜ್ಜೆ ಹಿಂದೆ ಬಂದು ಇಡೀ ದೊಡ್ಡ ಚಿತ್ರಣ ಹೇಗಿದೆ ಅಂತ ನೋಡಕ್ಕೆ ಪ್ರಯತ್ನಿಸೋದು. ನಮ್ಮ ಗಮನವನ್ನ ಕೇವಲ ರೋಗ ಲಕ್ಷಣದಿಂದ ಇಡೀ ವ್ಯವಸ್ಥೆಯ ಕಡೆಗೆ ತಿರುಗಿಸೋದು. ಇಲ್ಲಿ 2 ತರಹದ ದೃಷ್ಟಿಕೋನಗಳನ್ನ ನೋಡ್ಬೋದು. ಒಂದು ಸಂಕುಚಿತ ದೃಷ್ಟಿ. ಇದು ಕೇವಲ ಕಣ್ಣು ಮುಂದಿರೋ ಸಮಸ್ಯೆಯ ಮೇಲೆ ಮಾತ್ರ ಗಮನ ಕೊಡುತ್ತೆ. ಇನ್ನೊಂದ್ ಕಡೆ ದೊಡ್ಡ ಚಿತ್ರಣದ ದೃಷ್ಟಿ. ಇದು 1 ನಿಮಿಷ, ಇದರ ಹಿಂದೆ ಇನ್ನೂ ಏನಾದ್ರೂ ದೊಡ್ಡ ಕಾರಣ ಇರಬಹುದಾ ಅಂತ ಪ್ರಶ್ನೆ ಕೇಳುತ್ತೆ. ಇದು ಕೇವಲ ಪ್ರತಿಕ್ರಿಯಿಸೋದ್ರಿಂದ ಸಮಸ್ಯೆಯ ಬಗ್ಗೆ ತನಿಖೆ ಮಾಡುವ ಮನಸ್ಥಿತಿಗೆ ನಾವು ಬದಲಾಗೋದನ್ನ ತೋರಿಸುತ್ತೆ. ಓಕೆ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ನಿಜ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಕೆಲವು ನೈಜ ಉದಾಹರಣೆಗಳನ್ನ ನೋಡೋಣ, ಆಗ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಈ ಉದಾಹರಣೆಗಳನ್ನ ನೋಡಿ. ಒಬ್ಬ ಗ್ರಾಹಕರು ಅಸಮಾಧಾನಗೊಂಡಾಗ ಈ ಒಂದು ಸಮಸ್ಯೆಯನ್ನ ಹೇಗೆ ಸರಿ ಮಾಡೋದು ಅಂತ ಕೇಳೋ ಬದಲು, ಈ ಸಮಸ್ಯೆ ಬೇರೆ ಗ್ರಾಹಕರಿಗೂ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ನಾವು ಮೂಲ ಕಾರಣವನ್ನ ಹುಡುಕೋಕೆ ಶುರು ಮಾಡ್ತೀವಿ. ಹಾಗೆ ಸಪ್ಲೈಯರ್ ಜೊತೆ ಏನಾದ್ರೂ ಸಮಸ್ಯೆ ಆದಾಗ ತಕ್ಷಣ ಬೇರೆ ಸಪ್ಲೈಯರ್ ಹುಡುಕೋ ಬದಲು, 1 ನಿಮಿಷ, ನಾವು ಈ ಪ್ರಾಡಕ್ಟನ್ನೇ ತಯಾರಿಸೋದು ಸರಿನಾ ಅಂತ ಯೋಚಿಸಿದ್ರೆ ಅದು ನಮ್ಮ ಇಡೀ ಬಿಸ್ನೆಸ್ ಸ್ಟ್ರಾಟಜಿಯನ್ನೇ ಪ್ರಶ್ನಿಸಿದ ಹಾಗಾಗುತ್ತೆ. ಇದು ನಮ್ಮ ವೈಯಕ್ತಿಕ ಸಂಬಂಧಗಳಿಗೂ ಅನ್ವಯಿಸುತ್ತೆ. ಒಬ್ಬ ಸ್ನೇಹಿತರ ನಡವಳಿಕೆಯಿಂದ ಬೇಜಾರಾದಾಗ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಯೋಚಿಸೋ ಬದಲು, ಒಟ್ಟಾರೆಯಾಗಿ ಈ ಸಂಬಂಧ ನಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ತರ್ತಿದ್ಯಾ ಅಂತ ಯೋಚಿಸಿದ್ರೆ ನಮಗೆ ಹೆಚ್ಚು ಆಳವಾದ ಉತ್ತರ ಸಿಗಬಹುದು. ಈ ಯೋಚನಾ ವಿಧಾನ ಕೇವಲ ಬಿಸ್ನೆಸ್ ಅಥವಾ ವೈಯಕ್ತಿಕ ಜೀವನಕ್ಕೆ ಮಾತ್ರ ಸೀಮಿತ ಅಲ್ಲ. ಇದನ್ನ ದೊಡ್ಡ ಸಾಮಾಜಿಕ ಸಮಸ್ಯೆಗಳಿಗೂ ನಾವು ಅನ್ವಯಿಸಬಹುದು. ಒಂದು ದೊಡ್ಡ ಉದಾಹರಣೆ ಅಂದ್ರೆ ಕಾರು ಸುರಕ್ಷತೆ. ಸಾಮಾನ್ಯವಾಗಿ ಕಾರ್ ಸೇಫ್ಟಿ ಅಂದ ತಕ್ಷಣ ನಮ್ಗೆಲ್ಲ ಏನ್ ನೆನ್ಪಾಗುತ್ತೆ? ಏರ್ ಬ್ಯಾಗ್ಗಳು, ಸೀಟ್ ಬೆಲ್ಟ್ಗಳು, ಗಟ್ಟಿಮುಟ್ಟಾದ ಕಾರ್ ಬಾಡಿ. ಇವೆಲ್ಲವೂ ಅಪಘಾತ ಆದ ಮೇಲೆ ನಮ್ಮನ್ನ ರಕ್ಷಣೆ ಮಾಡೋಕಿರುವಂಥವು. ಅಂದ್ರೆ ಇದು ಕೂಡ ರೋಗಲಕ್ಷಣಕ್ಕೆ ಚಿಕಿತ್ಸೆ ಕೊಟ್ಟ ಹಾಗೆಯೇ ಆಯ್ತು ಅಲ್ವಾ? ಆದ್ರೆ ದೊಡ್ಡ ಚಿತ್ರಣದ ದೃಷ್ಟಿಕೋನವು ಒಂದು ಮೂಲಭೂತವಾದ ಪ್ರಶ್ನೆಯನ್ನ ಕೇಳುತ್ತೆ. ಅಪಘಾತ ಆದ್ಮೇಲೆ ಏನ್ ಮಾಡೋದು ಅನ್ನೋದಕ್ಕಿಂತ ಮೊದಲಿಗೆ ಅಪಘಾತಗಳು ಯಾಕೆ ಸಂಭವಿಸ್ತವೆ? ನೋಡಿ, ಈ ಪ್ರಶ್ನೆ ನಮ್ಮನ್ನ ಸಮಸ್ಯೆಯ ಮೂಲಕ್ಕೆ ಕರೆದುಕೊಂಡು ಹೋಗುತ್ತೆ. ಈ ಒಂದು ಪ್ರಶ್ನೆ ಕೇಳಿದ ತಕ್ಷಣ ನಾವು ಸಂಪೂರ್ಣವಾಗಿ ಹೊಸ ಸಾಧ್ಯತೆಗಳನ್ನ ನೋಡಕ್ಕೆ ಶುರು ಮಾಡ್ತೀವಿ. ಬಹುಶಃ ಸಮಸ್ಯೆ ಇರೋದು ಜಂಕ್ಷನ್ಗಳ ಕೆಟ್ಟ ವಿನ್ಯಾಸದಲ್ಲ, ಅಥವಾ ರಸ್ತೆಯಲ್ಲಿ ಕಾರುಗಳ ಸಂಖ್ಯೆ ಮಿತಿಮೀರಿ ಹೆಚ್ಚಾಗಿದೆಯಾ, ಜನರಿಗೆ ಕಾರು ಬಿಟ್ಟು ಬೇರೆ ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯೇ ಇಲ್ವಾ, ಅಥವಾ ನಮ್ಮ ಡ್ರೈವಿಂಗ್ ತರಬೇತಿ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲೇ ಏನಾದ್ರೂ ದೋಷ ಇದೆಯಾ? ನೋಡಿ, ಸಮಸ್ಯೆ ಕೇವಲ ಕಾರಿನಿಂದ ಇಡೀ ಸಾರಿಗೆ ವ್ಯವಸ್ಥೆಯವರೆಗೆ ಹೇಗೆ ವಿಸ್ತರಿಸಿತು. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಈ ಶಕ್ತಿಯುತ ಯೋಚನಾ ವಿಧಾನವನ್ನ ನಮ್ಮ ದಿನನಿತ್ಯದ ಒಂದು ಅಭ್ಯಾಸವನ್ನಾಗಿ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಇದೆ. ಯಾವುದೇ ಸಮಸ್ಯೆ ಎದುರಾದಾಗ ಈ 3 ಸರಳ ಹಂತಗಳನ್ನ ಪಾಲಿಸಿ. ಮೊದಲು, ತಕ್ಷಣವೇ ಪರಿಹಾರಕ್ಕೆ ಧುಮುಕಬೇಡಿ. 1 ಕ್ಷಣ ನಿಲ್ಲಿ, ಯೋಚನೆ ಮಾಡಿ. 2ನೇಯದಾಗಿ, ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ಇದರ ಹಿಂದೆ ಇನ್ನು ಆಳವಾದ ಕಾರಣ ಏನಾದ್ರೂ ಇದೆಯಾ? ಮತ್ತು 3ನೇಯದಾಗಿ, ಆ ಸಮಸ್ಯೆಯನ್ನ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನದಿಂದ ನೋಡಿ. ಸೃಜನಾತ್ಮಕವಾಗಿ ಯೋಚಿಸಿ, ನಿಜವಾಗ್ಲೂ ಸಮಸ್ಯೆ ಏನು ಅಂತ ಮರುಪರಿಶೀಲಿಸಿ.
ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಈ ಒಂದು ಪ್ರಶ್ನೆ. ಮುಂದಿನ ಬಾರಿ ಯಾವುದೇ ಸಮಸ್ಯೆಯನ್ನ ಎದುರಿಸಿದಾಗ ಅದನ್ನ ಸರಿಪಡಿಸೋ ಬಗ್ಗೆ ಯೋಚನೆ ಮಾಡೋಕ್ಕೂ ಮುಂಚೆ ನಿಮ್ಮನ್ನೇ ನೀವು ಕೇಳುಕೊಳ್ಳಿ, ಇದನ್ನು ಸರಿಪಡಿಸೋ ಮೊದಲು ಇಲ್ಲಿ ನಾನು ನೋಡ್ಬೇಕಾದ ಒಂದು ದೊಡ್ಡ ಚಿತ್ರಣ ಇದೆಯಾ? ಈ ಮನಸ್ಥಿತಿಯನ್ನ ಅಳವಡಿಸ್ಕೊಳ್ಳೋದ್ರ ಅಂತಿಮ ಗುರಿ ಕೇವಲ ಒಳ್ಳೆ ಪರಿಹಾರಗಳನ್ನ ಕಂಡುಹಿಡಿಯೋದು ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನದೂ ಇದೆ. ಇದು ನಮ್ಮನ್ನ ಕೇವಲ ಮೇಲ್ಮೈಯಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸೋದ್ರಿಂದ ಅವುಗಳ ಮೂಲ ಕಾರಣಗಳನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳೋ ಕಡೆಗೆ ಕೊಂಡೊಯ್ಯುತ್ತೆ. ಇದು ತಾತ್ಕಾಲಿಕ ಪರಿಹಾರಗಳಿಂದ ಶಾಶ್ವತ ಸುಧಾರಣೆಗಳ ಕಡೆಗೆ ಇಡೋ ಒಂದು ದೊಡ್ಡ ಹೆಜ್ಜೆ. ಇದು ಕೇವಲ ಬೆಂಕಿಯನ್ನ ನನ್ಸೋದಲ್ಲ, ಬದಲಿಗೆ ಬೆಂಕಿ ಮೊದಲಿಗೆ ಯಾಕ್ ಹತ್ಕೊಂಡಿತ್ತು ಅಂತ ಕಂಡಿಡ್ದ ಹಾಗೆ. ಹಾಗಾಗಿ ಮುಂದಿನ ಬಾರಿ ಒಂದು ಸಮಸ್ಯೆ ನಿಮ್ಮ ಮುಂದೆ ಬಂದಾಗ ಒಂದು ಹೆಜ್ಜೆ ಹಿಂದೆ ಬಂದು ಈ ಪ್ರಶ್ನೆಯನ್ನ ಕೇಳ್ಕೊಳ್ಳಿ. ನಾವು ನಿಜವಾಗಿಯೂ ಯಾವ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸ್ತಿದ್ದೀವಿ? ಈ ಒಂದು ಪ್ರಶ್ನೆ ಅತ್ಯಂತ ಸಂಕೀರ್ಣ ಸಮಸ್ಯೆಗಳಿಗೂ ಒಂದು ಸ್ಪಷ್ಟತೆ ಮತ್ತು ಹೊಸ ದಾರಿಗಳನ್ನ ತೋರಿಸಬಲ್ಲದು.